ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆಯ ತರಗತಿಯಲ್ಲಿ 2ನೇ ಘಟಕ ಬೆಳವಣಿಗೆ ಮತ್ತು ವಿಕಾಸ ಇದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಇದರಲ್ಲಿ ನಾವು ಬೆಳವಣಿಗೆ ಅಂದರೆ ಏನು, ವಿಕಾಸ ಅಂದರೆ ಏನು, ಅದರ ಅರ್ಥ ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಂಡಿದ್ದೀವಿ. ತದನಂತರ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು, ಪ್ರಿನ್ಸಿಪಲ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಅದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಹಲವಾರು ದೃಷ್ಟಿಕೋನ, ಹಲವಾರು ಆಯಾಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ದೈಹಿಕ, ಬೌದ್ಧಿಕ ಮತ್ತು ಸಾಮಾಜಿಕ ಹಾಗೂ ಸಂವೇಗಾತ್ಮಕ ವಿಕಾಸ ಹೇಗೆ ಆಗುತ್ತೆ, ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ ಹೊಂದುತ್ತವೆ ಎಂಬುದನ್ನು ನಾವು ಇಲ್ಲಿ ಸುಮಾರು ಅಂಶಗಳನ್ನು ನಾವು ತೆಗೆದುಕೊಂಡ್ರೂ ಸಹಿತ ಕೇವಲ 3 ಪ್ರಥಮ PUCಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು 3 ಅಂಶಗಳನ್ನು ಮಾತ್ರ ನೋಡ್ತೀವಿ. ಪೂರ್ವ ಬಾಲ್ಯ ವ್ಯವಸ್ಥೆ, ಉತ್ತರ ಬಾಲ್ಯ ವ್ಯವಸ್ಥೆ ಹಾಗೂ ತಾರುಣ್ಯ ವ್ಯವಸ್ಥೆ ಅಂತಕ್ಕಂಥದ್ದು. ಎಲಿಜಬೆತ್ ಬಿ ಹರ್ಲಾಕ್ ಅಂತಕ್ಕಂಥ ತಜ್ಞರು ಬಹಳ ಸ್ಪಷ್ಟವಾಗಿ ವಿಕಾಸ ವಿವಿಧ ಹಂತಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ಮತ್ತು ವಿಕಾಸ ಆಧರಿಸಿ ಮನಃಶಾಸ್ತ್ರಜ್ಞರು ಸಹಿತ ಮಾನವನ ಜೀವಿತಾವಧಿಯನ್ನು ಅನೇಕ ಹಂತಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು ಸಹಿತ ನಮಗೆ ಸಿಗುತ್ತೆ. ಈ ಹಂತ ಮತ್ತು ಅವಧಿ ಕುರಿತು ಮನೋತಜ್ಞರಲ್ಲಿ ಸಾಕಷ್ಟು ಭಿನ್ನ ಅಭಿಪ್ರಾಯಗಳಿದ್ದರೂ ಸಹಿತ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಹಂತ, ವಿಕಾಸದ ಹಂತಗಳನ್ನು ಗುರುತಿಸಿರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇದು ನಿಮ್ಮ ಒಂದು ಸ್ಕ್ರೀನ್ನಲ್ಲಿ ಕಾಣುತ್ತೆ. ಎಲಿಜಬೆತ್ ಬಿ ಹರ್ಲಾಕ್ ಅವರು ಸೂಚಿಸಿರ್ತಕ್ಕಂಥ ವ್ಯಕ್ತಿಯ ವಿಕಾಸ ವಿವಿಧ ಹಂತಗಳು ಎಲ್ಲರೂ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಇದ್ವು. ಅವು ಏನಪ್ಪ ಅಂತಂದರೆ, ಪ್ರಸವ ಪೂರ್ವ ಹಂತ ಅಂತೇಳಿ ಮೊದಲನೇ ಹಂತ, ಇದು ಗರ್ಭಧಾರಣೆಯಿಂದ ಜನನದವರೆಗೆ ಇರತಕ್ಕಂಥದ್ದು. 2ನೇ ಹಂತ ಶೈಶವಾವಸ್ಥೆ, ಅದು ಜನನದಿಂದ 2 ವಾರಗಳವರೆಗೆ ಇರುತ್ತೆ. ಹಸುಳೆತನ 2ನೇ ವಾರದಿಂದ ಅಂದರೆ 2ನೇ ವಾರ ಕೊನೆಯ ದಿನದಿಂದ 2 ವರ್ಷದವರೆಗೆ ಹಸುಳೆತನ ಅಂತ ಕರಿತೀವಿ. ಇನ್ನು 4ನೇ ಹಂತ ಅಂತಂದರೆ ಪೂರ್ವ ಬಾಲ್ಯ ವ್ಯವಸ್ಥೆ, 2ರಿಂದ 6 ವರ್ಷದವರೆಗೆ ಇರತಕ್ಕಂಥದ್ದು. ಉತ್ತರ ಬಾಲ್ಯ ವ್ಯವಸ್ಥೆ 6ರಿಂದ 12 ವರ್ಷಗಳವರೆಗೆ. ಲೈಂಗಿಕ ಪಕ್ವತೆಯ ಕಾಲ 12ರಿಂದ 13 ಅಥವಾ 14 ವರ್ಷದವರೆಗೆ ಇರತಕ್ಕಂಥದ್ದು. ತಾರುಣ್ಯ ವ್ಯವಸ್ಥೆ 13, 14ರಿಂದ 18, 19 ವರ್ಷಗಳವರೆಗೆ ಕಾಣ್ತಕ್ಕಂಥದ್ದು. ವಯಸ್ಕರ ಅಂತ ಈ 18-19ರಿಂದ 40 ವರ್ಷದವರೆಗೆ ಇರ್ತಕ್ಕಂಥ ವಯಸ್ಕರ ಹಂತ ಅಂತ ಹೇಳ್ತೀವಿ. ಮಧ್ಯವಯಸ್ಕ ಹಂತ ಅಂದರೆ 40ರಿಂದ 60 ವರ್ಷದವರೆಗೆ ಕಾಣ್ತಕ್ಕಂಥದ್ದು. ಕೊನೆಯ ಒಂದು ಹಂತ ವೃದ್ಧಾಪ್ಯಾವಸ್ಥೆ, 60ನೇ ವರ್ಷದಿಂದ ಮರಣದವರೆಗೆ ವೃದ್ಧಾಪ್ಯ ವರ್ಷ ಅಂತ ನಾವು ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಎಲಿಜಬೆತ್ ಬಿ ಹರ್ಲಾಕ್ ಅವರಿಗೆ ಸಲ್ತಕ್ಕಂಥದ್ದು ಈ ಕೀರ್ತಿ. ಅಂದರೆ ಇಲ್ಲಿ ಮಾನವನ ಜೀವಿತಾವಧಿಯನ್ನು 10 ಹಂತಗಳನ್ನಾಗಿ ಗುರುತಿಸಿದ್ರೂ ಸಹಿತ ಶೈಕ್ಷಣಿಕ ದೃಷ್ಟಿಯಿಂದ ನಾವು ಕೇವಲ ಇಲ್ಲಿ 3 ಹಂತಗಳನ್ನು ಮಾತ್ರ ಅಧ್ಯಯನ ಮಾಡ್ತಕ್ಕಂಥದ್ದು. ಅದು ಯಾವುದಂದರೆ ಪೂರ್ವ ಬಾಲ್ಯ ವ್ಯವಸ್ಥೆ, ಉತ್ತರ ಬಾಲ್ಯ ವ್ಯವಸ್ಥೆ ಹಾಗೂ ತಾರುಣ್ಯ ವ್ಯವಸ್ಥೆ. ಈ ಕುರಿತಂತೆ ಬೆಳವಣಿಗೆ ವಿವಿಧ ಆಯಾಮಗಳಿಗೆ ಹೆಚ್ಚು ಮಹತ್ವ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಪೋಷಕ ಹಾಗೂ ಶಿಕ್ಷಕರಿಗೆ ವಿವಿಧ ಹಂತಗಳಲ್ಲಿ ಈ ಆಯಾಮಗಳ ಬೆಳವಣಿಗೆ ಕುರಿತಾದ ತಿಳುವಳಿಕೆ ಬಹಳಷ್ಟು ಅತ್ಯಗತ್ಯವಾಗಿರತಕ್ಕಂಥದ್ದು. ಆ ಮಕ್ಕಳ ಒಂದು ಬೆಳವಣಿಗೆ ಯಾವ ರೀತಿಯಲ್ಲಿ ಆಗುತ್ತೆ, ಅವರ ಒಂದು ದೈಹಿಕ ವಿಕಾಸ ಹೇಗಾಗುತ್ತೆ, ತದನಂತರ ಅವರ ಬೌದ್ಧಿಕ ವಿಕಾಸ ಹೇಗಾಗುತ್ತೆ, ಸಂವೇಗಾತ್ಮಕ ವಿಕಾಸಗಳು ಯಾವ ರೀತಿಯಲ್ಲಿ ಹೊಂದ್ತವೆ, ಸಾಮಾಜಿಕ ವಿಕಾಸ ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡ್ಬೋದು. ಮೊದಲನೇದಾಗಿ ನಾವು ನೋಡೋದಾದರೆ ಪೂರ್ವ ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಅರ್ಲಿ ಚೈಲ್ಡ್ಹುಡ್ ಅಂದರೆ ಇದು ನಾವು ನೇರವಾಗಿ ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ 4ನೇ ಹಂತ. ಈ ಎಲಿಜಬೆತ್ ಬಿ ಹರ್ಲಾಕ್ ಅವರು ವರ್ಗೀಕರಣ ಏನು ಮಾಡಿದರು ಅದು 4ನೇ ಹಂತಕ್ಕೆ ನಾವು
ಇಲ್ಲಿ ನೋಡ್ತಾ ಇದ್ದೀವಿ ಪೂರ್ವ ಬಾಲ್ಯ ವ್ಯವಸ್ಥೆ ಅಂದರೆ 2 ವರ್ಷದಿಂದ 6 ವರ್ಷದವರೆಗೆ ಅಂತಕ್ಕಂಥದ್ದು. ಈ ಒಂದು ಪೂರ್ವ ಬಾಲ್ಯ ವ್ಯವಸ್ಥೆ ಮಗುವಿನ ಭಾವಿ ಜೀವನದ ಶಿಕ್ಷಣದ ಒಂದು ದೃಷ್ಟಿಯಿಂದ ಏನಾಗಿರುತ್ತೆ ಅಂದರೆ ಸಾಕಷ್ಟು ಭದ್ರ ತಳಹದಿ ಅಂತಲೇ ಹೇಳ್ಬೋದು. ಇಲ್ಲಿ ಮಗುವಿನ ಒಂದು ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಬೆಳವಣಿಗೆಗೆ ಕುರಿತಂತೆ ಸರಿಯಾದ ತಿಳುವಳಿಕೆ ಇಲ್ಲಿ ಬಹಳಷ್ಟು ಅತ್ಯಗತ್ಯವಾಗಿರುತ್ತದೆ. ಪೂರ್ವ ಬಾಲ್ಯ ವ್ಯವಸ್ಥೆಯ ಅವಧಿ ಈಗಾಗಲೇ ಹೇಳಿದಂಗೆ 2ನೇ ವರ್ಷದಿಂದ 6ನೇ ವರ್ಷದವರೆಗೆ ಇರುತ್ತದೆ. ಇದು ನೆನಪಿನಲ್ಲಿಟ್ಕೊಳ್ಬೇಕು. 2ರಿಂದ 6 ವರ್ಷ ಅಂದರೆ ಪೂರ್ವ ಬಾಲ್ಯ ವ್ಯವಸ್ಥೆ. ಹಾಗಾದರೆ ಈ ಒಂದು ಅವಧಿಯಲ್ಲಿ ಮಗುವಿನ ಒಂದು ದೈಹಿಕ ವಿಕಾಸ ಹೇಗಾಗುತ್ತೆ, ಫಿಸಿಕಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ನಾವು ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ಸಹಿತ ಗಮನದಲ್ಲಿ ಇಟ್ಕೊಳ್ಬೇಕು. ಈ ಪೂರ್ವ ಬಾಲ್ಯ ವ್ಯವಸ್ಥೆಯ ದೈಹಿಕ ವಿಕಾಸ, ಯಾಕಂದರೆ ದೈಹಿಕ ವಿಕಾಸ ಅಂತಕ್ಕಂಥ ಒಂದು ಪಾಯಿಂಟು ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಬರುತ್ತೆ, ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಬರುತ್ತೆ, ತಾರುಣ್ಯ ವ್ಯವಸ್ಥೆಯಲ್ಲಿಯೂ ಸಹಿತ ಇಲ್ಲಿ ಬರುತ್ತೆ. ಹೀಗಾಗಿ ಈ ಪಾಯಿಂಟ್ಸ್ಗಳಲ್ಲಿ ಮುಖ್ಯವಾಗಿ ನಾವು ವಿವರಣೆ ಕೊಡ್ತಕ್ಕಂಥ ಅಂಶಗಳಿದೆಯಲ್ಲ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ದೈಹಿಕ ವಿಕಾಸ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತಂದರೆ, ಈ ಅಸೃಳತನದ ಒಂದು ಶೀಘ್ರಗತಿಯ ಬೆಳವಣಿಗೆಯ ವೇಗಕ್ಕೆ ಹೋಲಿಸಿದಾಗ ಪೂರ್ವ ಬಾಲ್ಯ ವ್ಯವಸ್ಥೆಯ ಬೆಳವಣಿಗೆ ಭಾಳಷ್ಟು ನಿಧಾನಗತಿಯಲ್ಲಿ ಸಾಕ್ತಕ್ಕಂಥದ್ದು ಕಂಡುಬರುತ್ತೆ. ಈ ಒಂದು ಹಂತದಲ್ಲಿ ಬೆಳವಣಿಗೆಯ ವೇಗ ಸಾಮಾನ್ಯವಾಗಿ ಏಕ ರೀತಿಯಲ್ಲಿ ಇರುತ್ತದೆ. ನೆನಪಿನಲ್ಲಿಟ್ಕೋಬೇಕು. ದೈಹಿಕ ವಿಕಾಸ ಈ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆಯ ವೇಗ ಸಾಮಾನ್ಯವಾಗಿ ಏನಾಗಿರುತ್ತೆ, ಏಕ ರೀತಿಯಲ್ಲಿ ಇರುತ್ತೆ. ಇನ್ನು ಮಕ್ಕಳ ವಾರ್ಷಿಕ ಸರಾಸರಿ ಹೆಚ್ಚಳ ಅಂದರೆ ಈ ಎತ್ತರದಲ್ಲಿ ಸುಮಾರು 3 ಅಂಗುಲಗಳು, ತೂಕದಲ್ಲಿ 2ರಿಂದ 2.5 ಕಿಲೋಗ್ರಾಂಗಳು ಇರುತ್ತವೆ. ಇನ್ನು ಈ ಹಂತದಲ್ಲಿ ಮಗುವಿನ ಸ್ನಾಯುಗಳು ಶೀಘ್ರಗತಿಯಲ್ಲಿ ಏನಾಗ್ತವೆ ಅಂದರೆ ಬೆಳೀತಕ್ಕಂಥದ್ದು ಕಂಡುಬರುತ್ತೆ. ಮಗು ತನ್ನ ಹಲ್ಲುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತದೆ ಹಾಗೂ ಶಾಶ್ವತ ಹಲ್ಲುಗಳು ಬರ್ತಕ್ಕಂಥದ್ದು ಇರುತ್ತೆ. ನೀವೆಲ್ಲ ಮನೇಲಿ ನೋಡಿರ್ತೀರಿ, ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ಇವೆಲ್ಲ ನೋಡಿದಾಗ ಈ 6ನೇ ವಯಸ್ಸು ಅಂದರೆ ಪ್ರಾರಂಭದಲ್ಲಿ ಅಥವಾ ಅಂತ್ಯದಲ್ಲಿ ನಾವು ನೋಡಿದಾಗ ಮಕ್ಕಳ ಹಲ್ಲುಗಳು ಆ ಹಲ್ಲುಗಳು ಬಿದ್ದೋಗಿ ಮತ್ತೆ ಬರ್ತಕ್ಕಂಥದ್ದು, ಶಾಶ್ವತ ಹಲ್ಲು ಬರ್ತಕ್ಕಂಥದ್ದು ಕಂಡುಬರುತ್ತೆ. ಈ ಹಂತದಲ್ಲಿ ಮಗು ಏರುವುದು ಅಂದರೆ ಮೆಟ್ಲು ಹತ್ತಕ್ಕಂಥದ್ದು, ನಿಚ್ಚಣಿಕೆ, ಒಟ್ಟು ಏನೇ ಸಿಕ್ಕರೂ ಸಹಿತ ಏರತಕ್ಕಂಥದ್ದಕ್ಕೆ ಅಭ್ಯಾಸ ಮಾಡುತ್ತೆ. ಜಿಗಿಲಿಕ್ಕೆ, ನೆಗೆತಕ್ಕಂಥದ್ದು, ಆಮೇಲೆ ಏನಾದರೂ ಕೈಯಲ್ಲಿ ಸಿಕ್ಕರೆ ಎಸ್ತಕ್ಕಂಥದ್ದು, ಆಮೇಲೆ ಯಾವುದಾದ್ರೂ ಚೆನ್ನಾಗಿ ಕಂಡ್ರೆ ಅದನ್ನು ಹಿಡಿತಕ್ಕಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ಗತಿಶೀಲನ ಒಂದು ಚಟುವಟಿಕೆಯಲ್ಲಿ ಮಗು ತೊಡಗತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಮಗುವಿನಲ್ಲಿ ಸ್ವತಃ ಆಹಾರ ಸೇವನೆ, ಆಮೇಲೆ ಉಡುಗೆ ಧರಿಸ್ತಕ್ಕಂಥದ್ದು ಅಂದರೆ ಬಟ್ಟೆ ಧರಿಸ್ತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು, ಆಟವಾಡ್ತಕ್ಕಂಥದ್ದು, ಆಮೇಲೆ ಬರವಣಿಗೆಯ ಕೌಶಲ್ಯ, ಹೀಗೆ ಹಲವಾರು ರೀತಿಯಲ್ಲಿ ಗತಿ ಸಾಮರ್ಥ್ಯ ಆ ಮಗುವಿನಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲಿ ಇರ್ತದೆ. ಇವೆಲ್ಲ ಏನಾಗ್ತವೆ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಯಾರು ಎಕ್ಸಸೈಸು ಮಾಡಿಸೋ ಅವಶ್ಯಕತೆ ಇರಲ್ಲ. ಸಾಮಾನ್ಯವಾಗಿ ಆ ಮಗು ಈ ರೀತಿಯ ಕಾರ್ಯಚಟುವಟಿಕೆಯಲ್ಲಿ ತೊಡಗತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಇನ್ನು 2ನೇ ಪಾಯಿಂಟ್ ಆಗಿ ನೋಡೋದಾದರೆ, ಇಲ್ಲಿ ಈ ಒಂದು ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಬೌದ್ಧಿಕ ವಿಕಾಸ ಹೇಗೆ ನಡೆಯುತ್ತೆ ಅಂದರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಬೌದ್ಧಿಕ ವಿಕಾಸ ಹಂತದಲ್ಲಿ ಮಗುವಿನ ಬೌದ್ಧಿಕ ವಿಕಾಸ ಸಾಮಾನ್ಯವಾಗಿ ಹೆಚ್ಚು ಚುರುಕಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಮಗು ತನ್ನ ಪರಿಸರವನ್ನು ಅನ್ವೇಷಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ, ಹೊಸ ಅನುಭವಗಳನ್ನು ಪಡೆಯುತ್ತಾ ಹೋಗುತ್ತಾನೆ. ಜೊತೆಗೆ ಮಗು ಭೌತಿಕ ಮತ್ತು ಸಾಮಾಜಿಕ ನೈಜತೆಯ ಪರಿಕಲ್ಪನೆ ಬೆಳೆಸಿಕೊಳ್ತಕ್ಕಂಥದ್ದು ಅಲ್ಲಿ ಬರುತ್ತೆ. ಆ ಮಗುವಿನಲ್ಲಿ ಪ್ರಜ್ಞೆ ಏನಪ್ಪ ಅಂತಂದರೆ ಗಾತ್ರ, ಆಕಾರ, ಆಮೇಲೆ ಬಣ್ಣ, ಸಮಯ ಹಾಗೂ ದೂರ ಮುಂತಾದ ರೀತಿಯಲ್ಲಿ ಪರಿಕಲ್ಪನೆಗಳ ಒಂದು ಪ್ರತ್ಯಕ್ಷ ಅನುಭವ ಮಗು ಅಂತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಆಮೇಲೆ ಜ್ಞಾಪಕ ಶಕ್ತಿ ಸಹಿತ ಇಲ್ಲಿ ಏನಾಗಿರುತ್ತೆ ಅಂದರೆ ತೀವ್ರಗತಿಯಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಅಂದರೆ ಈ ಹಂತದಲ್ಲಿ ಮಗು ಹೆಚ್ಚಾಗಿ ಕಂಠಪಾಠ ಮಾಡುವುದರ ಮೂಲಕ ಕಲೀಲಿಕ್ಕೆ ಪ್ರಯತ್ನದಲ್ಲಿ ತೊಡಗ್ತಾನೆ. ಮಕ್ಕಳಲ್ಲಿ ಸೃಜನಶೀಲತೆ ಸಹಿತ ಸಾಕಷ್ಟು ವಿಕಾಸವಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆಮೇಲೆ ಆ ಮಗುವಿನಲ್ಲಿ ಒಂದು ಕಲ್ಪನಾ ಶಕ್ತಿ ಬೆಳೀಲಿಕ್ಕೂ ಸಹಿತ ಪ್ರಾರಂಭ ಮಾಡುತ್ತೆ. ಅಂದರೆ ಇಮ್ಯಾಜಿನರಿ ಮಾಡಿಕೊಡ್ತಾನೆ. ಆ ಇಮ್ಯಾಜಿನರಿ ಕೆಪಾಸಿಟಿ ಏನಾಗುತ್ತೆ ಅಂತಂದರೆ ಸಾಕಷ್ಟು ಗ್ರೋತ್ ಆಗ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಆಮೇಲೆ ಹೆಚ್ಚು ಅವಧಿ ಕಾಲ
ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಸಾಮರ್ಥ್ಯ ಸಾಕಷ್ಟು ರೀತಿಯಲ್ಲಿ ಅವನು ಗಳಿಸಿಕೊಳ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ತನ್ನ ಪರಿಸರದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಸಹಿತ ಕೇಳ್ತಕ್ಕಂಥದ್ದು ಅಲ್ಲಿರುತ್ತೆ. ನೋಡಿ, ಈ ಹಂತದಲ್ಲಿ ಮನೆಯಲ್ಲಿ ಇರ್ತಾರೆ, ಏನಾದರೂ ಹೇಳಕ್ಕೆ ಹೋಗಿ ಆ ಮಗು ಯಾಕೆ ಯಾಕೆ ಅಂತಕ್ಕಂಥ ಪ್ರಶ್ನೆ, ಅಂದರೆ ಆ ಮಗುಗೆ ಪರಿಪೂರ್ಣವಾಗಿ ಅರ್ಥ ಆಗುವವರೆಗೂ ಸಹಿತ ಆ ಮಗು ಪ್ರಶ್ನೆ ಮಾಡುತ್ತಲೇ ಅವನ ಮಾಹಿತಿಯನ್ನು ಪಡಲಿಕ್ಕೆ ಪ್ರಯತ್ನವನ್ನು ಇಲ್ಲಿ ಮಾಡ್ತಾನೆ. ಭಾಷೆಯಲ್ಲಿ ಮತ್ತು ಚಿತ್ರಗಳಲ್ಲಿ, ಆಟಗಳಲ್ಲಿ ಮತ್ತು ಸಮಸ್ಯೆ ಪರಿಹಾರ ಸಂದರ್ಭಗಳಲ್ಲಿ ತನ್ನದೇ ಆಗಿರತಕ್ಕಂಥ ಸಂಕೇತಗಳನ್ನು ಬಳಸ್ತಕ್ಕಂಥದ್ದು ಪ್ರಾರಂಭ ಮಾಡುತ್ತೆ ಮತ್ತು ಹೊಸ ಪರಿಕಲ್ಪನೆಗಳು ರೂಪಿತವಾಗ್ತಕ್ಕಂಥದ್ದು ಈ ಹಂತ ಜ್ಞಾನಾತ್ಮಕ ವಿಕಾಸಕ್ಕೆ ಪ್ರಮುಖ ಲಕ್ಷಣ ಅಂತಲೇ ನಾವಿಲ್ಲಿ ಹೇಳಬಹುದು. ಈ ರೀತಿಯಲ್ಲಿ ಬೌದ್ಧಿಕ ವಿಕಾಸ ಸಹಿತ ಈ ಪೂರ್ವ ಪ್ರಾಥಮಿಕ ಒಂದು ಹಂತದಲ್ಲಿ, ಅಂದರೆ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ನಡೀತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಇನ್ನು ಮೂರನೇ ಅಂಶ ಅಂತ ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿ ಸಾಮಾಜಿಕ ವಿಕಾಸ ಅಂತ ಹೇಳ್ತೀವಿ, ಸೋಷಲ್ ಡೆವಲಪ್ಮೆಂಟ್. ಸಾಮಾಜಿಕ ವಿಕಾಸ ಆ ಮಗುವಿನಲ್ಲಿ ಹೇಗಾಗತ್ತೆ ಅಂದರೆ, ಸಾಮಾಜಿಕ ವಿಕಾಸ ಅಂದರೆ ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ವರ್ತಿಸುವಂಥ ಸಾಮರ್ಥ್ಯ ಆ ಮಗು ಗಳಿಸಿಕೊಂಡ್ರೆ ಅದು ಸಾಮಾಜಿಕ ವಿಕಾಸ ಅಂತ ಹೇಳ್ತೀವಿ. ಇದು ಮಾನಸಿಕ ಹೊಂದಾಣಿಕೆಯೊಂದಿಗೆ ಸಂಬಂಧ ಸಹಿತ ಇಲ್ಲಿ ಹೊಂದಿರತಕ್ಕಂಥದ್ದು. ವ್ಯಕ್ತಿ ತನ್ನ ಸಮಾಜ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಚೌಕಟ್ಟುಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತಕ್ಕಂಥದ್ದು ಭಾಳ ಅಗತ್ಯವಾಗಿರುತ್ತದೆ. ಹೀಗಾಗಿ ಪೂರ್ವ ಬಾಲ್ಯದಲ್ಲಿ ಕೆಲವೊಂದು ಸಾಮಾಜಿಕ ಗುಣಲಕ್ಷಣಗಳನ್ನು ಆ ಮಗುವಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ. ಅವು ಏನಪ್ಪ ಅಂತಂತಂದರೆ, ಈ ಹಂತದಲ್ಲಿ ಮಕ್ಕಳಲ್ಲಿ ಸ್ವಾಯತ್ತತೆ ಭಾವನೆ ಬೆಳೀತಕ್ಕಂಥದ್ದು, ಸ್ವತಂತ್ರವಾಗಿ ಅವರು ಪರಿಸರವನ್ನು ಅನ್ವೇಷಿಸಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು, ಆಮೇಲೆ ಮಗುವಿನ ಒಂದು ಸಾಮಾಜಿಕ ಪರಿಸರ ಮನೆಯಿಂದ ಹೊರಗೆ ವಿಸ್ತರಿಸ್ತಕ್ಕಂಥದ್ದು ಸಹಿತ ಇಲ್ಲಿ ಕಂಡುಬರುತ್ತೆ. ಮಕ್ಕಳು ಲಿಂಗ ಭೇದವಿಲ್ಲದೆ ಒಟ್ಟಿಗೆ ಆಟವಾಡ್ತಕ್ಕಂಥದ್ದು ಸಹಿತ ಹೆಚ್ಚಾಗಿರುತ್ತೆ. ಆಮೇಲೆ ಗುಂಪು ಆಟ ಹೆಚ್ಚು ಆಸಕ್ತಿ ವಹಿಸಿರ್ತಾರೆ. ಆದರೂ ಅವುಗಳ ಮೂಲಕ ಸಾಮಾಜಿಕರಣಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಸಹಿತ ಅಲ್ಲಿರುತ್ತೆ. ಇತರರೊಡನೆ ಸಹಕರಿಸುವುದು ಸಹಿತ ಆ ಮಕ್ಕಳು ಕಲಿತಾರೆ. ಸಮಾನ ಗುಣವುಳ್ಳವರೊಂದಿಗೆ ಆ ಮಗು ಏನು ಮಾಡುತ್ತೆ ಅಂತಂದರೆ ಸ್ನೇಹ ಬೆಳೆಸ್ಕೊಳ್ತಾನೆ. ಆ ಗುಂಪಿನಲ್ಲಿ ಅವನಾದರೂ ಒಂದು ಹುಡುಗ ಬೆರಕಿದ್ನ ಅಂತಂದರೆ ಆ ಸಂಪನ್ನಾಗಿರ್ತಕ್ಕಂಥ ಮಗು ಅವನಿಂದ ದೂರ ಇರಲಿಕ್ಕೆ ಬಯಸ್ತದೆ. ಯಾಕಂತ ಹೇಳಿದ್ರೆ ಅವನು ರಫ್ ಆಗಿರ್ತಾನೆ, ಈ ಮಗು ಸ್ಮೂತ್ ಆಗಿರುತ್ತೆ. ಹೀಗಾಗಿ ಆ ಸ್ಮೂತ್ ಆಗಿರ್ತಕ್ಕಂಥ ಮಗು ರಫ್ ಆಗಿ ಕಾಣತಕ್ಕಂಥ ಮಗುವಿನೊಂದಿಗೆ ಸ್ನೇಹ ಬೆಳೆಸ್ಕೊಳ್ಳೋದಕ್ಕೆ ಅವನು ಬಯಸೋದಿಲ್ಲ. ಮಗುವಿನಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಸಹಿತ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತಾ ಹೋಗ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೀಲಿಕ್ಕೆ ಮಗು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಸಹಿತ ಇಲ್ಲಿ ಮಾಡ್ತದೆ. ಆಮೇಲೆ ಮಾಯಾಲೋಕದ ಕಥೆಗಳು, ಹಾಸ್ಯದ ಕಥೆಗಳು, ಪ್ರಾಣಿಗಳ ಕಥೆಗಳಲ್ಲಿ ಹೆಚ್ಚು ಈ ಒಂದು ವಯೋಮಿತಿ ಉಳ್ಳಂಥ ಮಗು 2 ರಿಂದ 6 ವರ್ಷದ ಒಂದು ಮಗು ಹೆಚ್ಚು ಮಾಯಲೋಕದ ಕಥೆಗಳನ್ನು ಕೇಳಲಿಕ್ಕೆ ಇಷ್ಟಪಡುತ್ತೆ. ಹಾಸ್ಯ ಕಥೆಗಳನ್ನು ಕೇಳಲಿಕ್ಕೆ ಇಷ್ಟಪಡುತ್ತೆ. ಪ್ರಾಣಿ ಕಥೆಗಳಲ್ಲಿ ಆಸಕ್ತಿ ಸಹಿತ ಮಗು ತೋರುತ್ತಾ ಹೋಗುತ್ತೆ. ಇವು ಸಾಮಾಜಿಕ ವಿಕಾಸ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಎಮೋಷನಲ್ ಡೆವಲಪ್ಮೆಂಟ್, ಈ ಸಂವೇಗಾತ್ಮಕ ವಿಕಾಸ ಹೇಗೆ ನಡೆಯುತ್ತೆ ಅಂತಂದರೆ, ಪೂರ್ವ ಬಾಲ್ಯ ವ್ಯವಸ್ಥೆಯ ಮಕ್ಕಳು ವಿವಿಧ ಭಾವನಾತ್ಮಕ ಅಂಶಗಳನ್ನು ಸಹಿತ ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದು ಕಂಡುಬರುತ್ತೆ. ಅಂದರೆ ತಮ್ಮ ತಂದೆ ತಾಯಿಗಳೊಂದಿಗೆ ಹೆಚ್ಚಿನ ಒಂದು ಆತ್ಮೀಯ ಸಂಬಂಧವು ಸಹಿತ ಆ ಮಗು ಹೊಂದಿರುತ್ತೆ. ಸರಳ ವಿಚಾರಗಳಿಗೆ ಭಾವೋದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು ಸಹಿತ ಇಲ್ಲಿ ಕಂಡುಬರುತ್ತೆ. ಅವು ಸಹಿತ ಏನಾಗಿರ್ತವೆ ಅಂದರೆ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ತಮ್ಮ ಭಾವ ಉದ್ವೇಗಗಳ ಮೇಲೆ ಪೂರ್ಣ ನಿಯಂತ್ರಣ ಆ ಮಗು ಸಾಧಿಸಿರುವುದಿಲ್ಲ. ಹೀಗಾಗಿ ಕೆಲವೊಂದು ಸಂವೇಗಾತ್ಮಕ ವಿನ್ಯಾಸಗಳು ಸಹಿತ ಕಂಡು ಬರ್ತಕ್ಕಂಥವು ಯಾವಪ್ಪ ಅಂತಂದರೆ, ನೆನಪಿನಲ್ಲಿ ಇಟ್ಕೊಳ್ಳಿ, ಮೊದಲನೇದ್ದು ಭಯ ಅಂತಕ್ಕಂಥದ್ದು. ನೋಡಿ, ಈ ಪಾಯಿಂಟ್ಸ್ ಸಹಿತ ನಾವು ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ತಾರುಣ್ಯ ವ್ಯವಸ್ಥೆಯಲ್ಲಿ ಸಹಿತ ನಾವು ಈ ಸಂವೇಗಾತ್ಮಕ ವಿಕಾಸ ನಾವು ನೋಡ್ತೀವಿ. ಇವೇ ಪಾಯಿಂಟ್ಸ್ಗಳು ಬರ್ತವೆ. ಇಲ್ಲಿ ಭಯ ನೋಡಿ ಯಾವಾಗ ಬರುತ್ತೆ, ಈ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಭಯ ಯಾವಾಗ ಬರುತ್ತಪ್ಪ ಅಂತಂದರೆ, ಮಕ್ಕಳು ತಮಗೆ ಪರಿಚಯವಿರದ ವ್ಯಕ್ತಿಗಳನ್ನು ಕಂಡಾಗ ಅಥವಾ ಭಯಾನಕ ವಸ್ತುಗಳನ್ನು ನೋಡಿದಾಗ, ಪ್ರಾಣಿಗಳನ್ನು ಕಂಡಾಗ ಸಾಮಾನ್ಯವಾಗಿ ಆ ಮಗುವಿಗೆ ಭಯವನ್ನು ತೋರ್ತಕ್ಕಂಥದ್ದು ಕಂಡುಬರುತ್ತೆ. ಕತ್ತಲು ಕೋಣೆ ಕಂಡರೂ ಸಹಿತ ಆ ಮಗು ಭಯ ಪಡ್ತಕ್ಕಂಥದ್ದು ಕಂಡುಬರುತ್ತೆ. ಇಲ್ಲಿ ಯಾವಾಗಂದರೆ ಪೂರ್ವ ಬಾಲ್ಯ ವ್ಯವಸ್ಥೆಯ ಹಂತದಲ್ಲಿ 2 ರಿಂದ 6 ವರ್ಷದ ವಯೋಮಿತಿ ಉಳ್ಳಂಥ ಮಕ್ಕಳು ಅಪರಿಚಿತ ವ್ಯಕ್ತಿ ಕಂಡ್ರೆ, ಆಮೇಲೆ
ಭಯಾನಕವಾಗಿರ್ತಕ್ಕಂಥ ವಸ್ತು, ಪ್ರಾಣಿಗಳು, ಹೀಗೆ ಕತ್ಲು ಕೋಣೆ ಈ ರೀತಿಯಲ್ಲಿ ಕಂಡಾಗ ಆ ಮಗು ಭಯಪಡುತ್ತೆ. ಇನ್ನು ಎರಡನೇದ್ದು ಕೋಪ. ಸಮಯಕ್ಕೆ ಸರಿಯಾಗಿ ಆಹಾರ ದೊರಕದಿದ್ದಾಗ ಅಥವಾ ಅವರ ಸಂತೋಷಕ್ಕೆ ಅಡ್ಡಿಪಡಿಸಿದಾಗ ಕೋಪ ವ್ಯಕ್ತವಾಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ತಮ್ಮ ವಸ್ತುಗಳನ್ನು ಬೇರೆಯವರು ತೆಗೆದುಕೊಂಡಾಗ ಕೋಪ ಮಾಡಿಕೊಳ್ತಕ್ಕಂಥದ್ದು ಸಹಿತ ಹೆಚ್ಚಾಗುತ್ತೆ. ಆಗ ಆ ಮಗು ಏನು ಮಾಡುತ್ತೆ ಅಂದರೆ ಸಾಕಷ್ಟು ರೀತಿಯಲ್ಲಿ ಅಳಲಿಕ್ಕೆ ಪ್ರಾರಂಭ ಮಾಡಿಸುತ್ತೆ, ಚೀರಾಡುತ್ತೆ, ವಸ್ತುಗಳನ್ನು ಕೈಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಎಸೆಯುತ್ತೆ. ಹೀಗೆ ಅನೇಕ ಪ್ರತಿಕ್ರಿಯೆಗಳ ಮೂಲಕ ಕೋಪವನ್ನು ತೋರಿಸ್ಕೊಳ್ತಕ್ಕಂಥದ್ದು ಸಹಿತ ಈ ಹಂತದಲ್ಲಿ ಕಂಡುಬರುತ್ತೆ. ಇನ್ನು ಅಸೂಯೆ ಪಡ್ತಕ್ಕಂಥದ್ದು. ಅಸೂಯೆ ಅಂತಕ್ಕಂಥದ್ದು ಮೂರನೇ ಅಂಶ ಸಂವೇಗಾತ್ಮಕ. ಇದರಲ್ಲಿ ಹೊಸ ಮಗುವಿನ ಅಂದರೆ ಆಗಮನ, ಮಗುವಿನಲ್ಲಿ ಅಸೂಯೆ ಸಹಜವಾಗಿ ಮೂಡತಕ್ಕಂಥದ್ದು. ತನ್ನ ತಂದೆ ತಾಯಿಗಳ ಜೊತೆ ಬೇರೆ ಮಗು ಇದ್ದಾಗ ಆ ಮಗುವಿನೊಂದಿಗೆ ಅಸೂಯೆ ಮೂಡಿಸಿಕೊಳ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ತನ್ನ ತಂಗಿ ತಮ್ಮಂದಿರ ಜೊತೆ ಈ ಪ್ರವೃತ್ತಿ ಸಹಿತ ಕಾಣ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲ ಒಂದು ಮಗುವಿನ ತಾಯಿ ಪಕ್ಕದ ಮನೆಯ ಮಕ್ಕಳ ಜೊತೆ ಏನಾದರೂ ಬೆರೆತರೆ ಈ ಮಗುವಿಗೆ ಸಹಜವಾಗಿ ಏನಾಗುತ್ತೆ ಅಂದರೆ ಅಸೂಯೆ ಪಡ್ತಕ್ಕಂಥ ಒಂದು ಮನೋಭಾವ ಆ ಮಕ್ಕಳಲ್ಲಿ ಬೆಳೀತಕ್ಕಂಥದ್ದು ಇರುತ್ತೆ. ಇನ್ನು ಕುತೂಹಲ, ನಾಲ್ಕನೇ ಅಂಶ ಅಂತ ನಾವು ನೋಡೋದಾದರೆ ಸಂವೇಗಾತ್ಮಕ ಅಂಶಗಳಲ್ಲಿ ಕುತೂಹಲ ಅಂತಕ್ಕಂಥದ್ದು ಹೊಸ ವಸ್ತು ಅಥವಾ ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಕುತೂಹಲ ತಾಳ್ತಕ್ಕಂಥದ್ದು ಮತ್ತು ಸುತ್ತಲೂ ನಡೀತಕ್ಕಂಥ ಘಟನೆಗಳ ಬಗ್ಗೆ ಕುತೂಹಲ ತಾಳಿ ಪ್ರಶ್ನೆಗಳ ಸುರಿಮಳೆಯೇ ಸುರಿಸ್ತಕ್ಕಂಥದ್ದು ನಾವು ಕಾಣ್ತೇವೆ ಈ ವಯಸ್ಸಿನಲ್ಲಿ. ಇನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ನಾವು ನೋಡಿದಾಗ ಹಿರಿಯರಿಂದ, ಪೋಷಕರಿಂದ, ಸಂಬಂಧಿಕರಿಂದ ಮಗು ಸಾಕಷ್ಟು ರೀತಿಯಲ್ಲಿ ಪ್ರೀತಿಯನ್ನು ನಿರೀಕ್ಷೆ ಮಾಡತಕ್ಕಂಥದ್ದು ನಾವು ನೋಡ್ತೀವಿ. ನಾವು ಕೂಡ ಅವರಿಗೆ ಪ್ರೀತಿ ವ್ಯಕ್ತಪಡಿಸ್ತಕ್ಕಂಥದ್ದು, ಸಾಕು ಪ್ರಾಣಿಗಳ ಸಹ ಪ್ರೀತಿ ವಿಶ್ವಾಸದಿಂದ ಕಾಣುವ ಭಾವನೆಗಳು ಸಹಿತ ಮಗುವಿನಲ್ಲಿ ಮೂಡತಕ್ಕಂಥದ್ದು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆತ್ಮೀಯ ಒಂದು ಭಾವನೆ ಅಂತಂತಂದರೆ ಇಲ್ಲಿ ಮಗು ತಮ್ಮ ಪೋಷಕರ ಜೊತೆ ಅತ್ಯಂತ ಆತ್ಮೀಯ ಭಾವನೆ ಹೊಂದಿರತಕ್ಕಂಥದ್ದು. ಆಮೇಲೆ ಸಾಮಾನ್ಯವಾಗಿ ಗಂಡು ಮಕ್ಕಳು ತಾಯಿ ಜೊತೆ ಆತ್ಮೀಯತೆ ಹೊಂದಿದರೆ ಹೆಣ್ಣು ಮಕ್ಕಳು ತಂದೆಯೊಂದಿಗೆ ಆತ್ಮೀಯತೆ ತಾಳ್ತಕ್ಕಂಥದ್ದು. ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ ಅಂತಲೇ ಹೇಳ್ತೀವಿ. ಇದು ಎಷ್ಟರ ಮಟ್ಟಿಗೆ ಅಂತಂದರೆ ಸಹಜವಾಗಿರ್ತಕ್ಕಂಥ ಗುಣಾಂಶಗಳು ಇವು. ಆದರೆ ಒಬ್ಬ ತಂದೆ ತಾಯಿಗೆ ಮಕ್ಕಳು ಅಂದರೆ ಸರಿಸಮವಾಗಿ ಕಂಡ್ರೆ ಇಂಥ ಒಂದು ಸಮಸ್ಯೆಗಳು ಬರೋದಿಲ್ಲ. ಸಹಜವಾಗಿ ಹೆಚ್ಚಿನ ಪ್ರೀತಿ ಹೇಗಿರುತ್ತಪ್ಪ ಅಂದರೆ ತಂದೆಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ತಾಯಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಓಕೆ ಮಕ್ಕಳೇ, ಈಗ ನಾವು ಈ ಒಂದು ಎಜುಕೇಷನಲ್ ಇಂಪಾರ್ಟೆನ್ಸ್ ನೋಡೋಣ. ಇದರ ಬಗ್ಗೆ ಈ ಒಂದು ಶೈಕ್ಷಣಿಕ ಒಂದು ಪ್ರಾಮುಖ್ಯತೆ ಹೇಗಿರುತ್ತೆ ಅಂದರೆ ಮಕ್ಕಳಿಗೆ ಕುಟುಂಬದಲ್ಲಿ ಉತ್ತಮ ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರ ಒದಗಿಸಬೇಕು. ಅಂದಾಗ ಇವೆಲ್ಲ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮೇಲಿನ ಅಂಶಗಳು ಏನು ನೋಡಿದ್ದೀವಿ ಆ ಎಲ್ಲ ಅಂಶಗಳು ಸಹಿತ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದಾಗಬೇಕು. ಮಕ್ಕಳ ಕುತೂಹಲ ಪ್ರೋತ್ಸಾಹಿಸಿ ಅವರ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡತಕ್ಕಂಥದ್ದಾಗಬೇಕು. ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. ಒಳ್ಳೆಯ ಮಾತುಗಳು, ಒಳ್ಳೆಯ ಕಾರ್ಯಕೆಲಸಗಳು, ಪ್ರೀತಿ ವಿಶ್ವಾಸದಿಂದ ಕೂಡಿದಂಥ ವಾತಾವರಣ ಮಕ್ಕಳನ್ನು ಆರೋಗ್ಯಕರವಾಗಿ ಇಲ್ಲಿ ಬೆಳೆಸ್ತಕ್ಕಂಥದ್ದು ಆಗಬೇಕು. ಈ ಸಮತೋಲನ ಆಹಾರ, ಸಮಯಕ್ಕೆ ಸರಿಯಾಗಿ ದೈನಂದಿನ ಚಟುವಟಿಕೆಗಳನ್ನು ಓದಲು ಪೂರಕವಾದಂಥ ವಾತಾವರಣ ಸಹಿತ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾಗ್ತಕ್ಕಂಥದ್ದು ಎಂಬುದನ್ನು ಮನೋತಜ್ಞರಲ್ಲಿ ಇಲ್ಲಿ ಮೂಡಿ ಬಂದಿರತಕ್ಕಂಥ ವಿಚಾರವಾಗಿರುತ್ತೆ. ಮಕ್ಕಳೇ, ಇವಾಗ ನಾವು ಈ ಒಂದು ವಿಕಾಸದಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಪೂರ್ವ ಬಾಲ್ಯ ವ್ಯವಸ್ಥೆ ದೈಹಿಕ, ಆಮೇಲೆ ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ, ಅದರ ಜೊತೆಗೆ ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಏನಂತಂದರೆ ಇದ್ರ ಮೇಲೆ ಒಂದೊಂದು 5 ಅಂಕದ ಪ್ರಶ್ನೆ ಕೇಳಬಹುದು ನಿಮಗೆ. ಪೂರ್ವ ಬಾಲ್ಯ ವ್ಯವಸ್ಥೆಯ ಸಂವೇಗಾತ್ಮಕ ವಿಕಾಸವನ್ನು ತಿಳಿಸಿ, ಸಾಮಾಜಿಕ ವಿಕಾಸ ಹೇಗೆ ಉಂಟಾಗ್ತದೆ, ಬೌದ್ಧಿಕ ವಿಕಾಸ ಹೇಗೆ ಉಂಟಾಗ್ತದೆ, ಹೀಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನು ಸಹಿತ ಇಲ್ಲಿ ಬರ್ಬೋದು. ಪಾಠದ ಕೊನೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನೋಡಿ ಅಧ್ಯಯನ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಉತ್ತರ ಬಾಲ್ಯ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.